ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂಡ್ ವೆಲ್ಕಮ್ ಟು ನಮ್ಮನೆ ಅಡುಗೆ ಮನೆ. ನಾನು ಇವತ್ತು ನಿಮಗೆ ಒಂದು ಅಥೆಂಟಿಕ್ ಅಂಡ್ ಟೇಸ್ಟಿ ಆಗಿರೋ ಹವ್ಯಕ ಎಕ್ಸ್ಕ್ಲೂಸಿವ್ ಅಥೆಂಟಿಕ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಎಂತದಪ್ಪ ಅಂತಂದ್ರೆ ಅದು ಬಕ್ಕೆ ಹಣ್ಣಿನ ಕಡುಬು. ಹವ್ಯಕರ ರಾಷ್ಟ್ರೀಯ ತಿಂಡಿ ಅಂತ ಕರಿಬಹುದು ಇದನ್ನ, ಆಯ್ತಾ. ಇನ್ ಕೇಸ್ ನೀವು ಈ ಬಕ್ಕೆ ಹಣ್ಣು ಯಾರು ಅಂತ ಕನ್ಫ್ಯೂಸ್ ಆದ್ರಿ ಅಂತಂದ್ರೆ, ಈ ಬಕ್ಕೆ ಅನ್ನೋದು ಹಲಸಿಗೆ ಸಂಬಂಧಪಟ್ಟಿರುವಂತಹ ಅದರ ಕಸಿನ್ ಬ್ರದರ್ ಸಿಸ್ಟರ್ ಅಂತ ತಗೊಳ್ಳಿ, ಅದೇ ತರ ಇರುತ್ತೆ. ಬಟ್ ಒಂದ್ ಸ್ವಲ್ಪ ಗಟ್ಟಿ ಇರುತ್ತೆ. ಹಲಸಿನ ಹಣ್ಣಿನ್ಗಿಂತ ಬಕ್ಕೆ ಹಣ್ಣು ಇನ್ನೊಂದ್ ಸ್ವಲ್ಪ ಆ ಶೇಪ್ ಎಲ್ಲ ರೀಗೇನ್ ಮಾಡುತ್ತೆ, ಅಥವಾ ತೊಳೆ ಇರುತ್ತಲ್ಲ ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಸೊ ಈ ಬಕ್ಕೆ ಹಣ್ಣನ್ನ ಒಂದ್ ಮರದಿಂದ ಕಿತ್ಕೊಂಡು ಬಂದು ನೆಕ್ಸ್ಟ್ ಅದು ಬಾಳೆಲೆಯಲ್ಲಿ ಬೆಂದು ಬಾಳೆಗೆ ಬಿದ್ದು ಅದ್ರ ಮೇಲೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ಹಿಂಗ್ ಮಾಡ್ಕೊಂಡು ತಿನ್ನೋದಿದೆ ಅಲ್ಲ, ಇದ್ರ ನಡುವೆ ಎಷ್ಟೆಲ್ಲ ಅಥೆಂಟಿಕ್ ಪ್ರೊಸೆಸ್ ಇದೆ. ಅಮ್ಮಂದ್ರು ಎಷ್ಟು ಕಷ್ಟಪಡ್ತಾರೆ, ಇದೆಲ್ಲದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅಂಡ್ ಇನ್ ಹವ್ಯಕ ಲ್ಯಾಂಗ್ವೇಜ್. ಯಾಕೆ ಅಂತಂದ್ರೆ ಬಹಳಷ್ಟು ಜನ ಹವ್ಯಕರು ಇಲ್ಲಿ ಕೂಸೆ ಒಂದ್ ಹವ್ಯಕ ಭಾಷೆಯಲ್ಲಿ ಮಾತಾಡೋ ವಿಡಿಯೋ ಮಾಡಿ ಈಗಿತ್ಲಾಗಿ ಸುಮಾರು ದಿನ ಆತು ಮಾರೈತಿ, ನಿನ್ನ ಭಾಷೆ ಕೇಳದ್ದೆ, ನಿನ್ನ ಸ್ಟೈಲ್ ಕೇಳದ್ದೆ ಹೇಳಿರೋದಕ್ಕೆ, ಹಂಗೆ ಅದು ನನ್ನ ಮಾತೃಭಾಷೆ ಕೂಡ ಆಗಿರೋದಕ್ಕೆ ಪ್ರೆಸೆಂಟಿಂಗ್ ಹವ್ಯಕ ಅಥೆಂಟಿಕ್ ಬಕ್ಕೆ ಹಣ್ಣಿನ ಕಡುಬು ಇನ್ ಹವ್ಯಕ ಲ್ಯಾಂಗ್ವೇಜ್. ಲೆಟ್ಸ್ ಸ್ಟಾರ್ಟ್. ಬೆಳಗಿನ 7ಕ್ಕಿಂತ ಮುಂಚೆನೆಯ ನಮ್ಮನೆ ಆಳು ಮಂಜು ಬಂದು 2 ಬಕ್ಕೆಕಾಯಿ 1 ಬಕ್ಕೆ ಹಣ್ಣು ಕೊಯ್ದಿಟ್ಟು ಹೋಗಿರಿದ್ ನಡ. ಭಯಂಕರ ಎಕ್ಸ್ಪರ್ಟ್. ಅವು ಮರ ಹತ್ತದ್ರಲ್ಲಿ ಸರ್ನೇ ಹತ್ತು ಬಿಡ್ತಾ. ಅದಾದಮೇಲೆ ಅವ್ನ ಹೆಂಡತಿ ಮಂಜುಳಾ ಬಂತು ಅಮ್ಮಂಗೆ ಹೆಲ್ಪ್ ಮಾಡ್ಲೇಳಿ, ಹೀಗೆ ಬಕ್ಕೆ ಹಣ್ಣಿನ ಮೂಗೆಲ್ಲ ಕೊಯ್ದು ಅದ್ರ ಸೊಳ್ಳೆ ಬಿಡಿಸಲೇ ಹೆಲ್ಪ್ ಮಾಡ್ಲೇಳಿ ಅವಾಗೂ ಬತ್ತು. ಮಂಜು ಮ್ಯಾರಿಡ್ ಮಂಜುಳಾ. ಅದು ಆದಮೇಲೆ ಈ ಬಕ್ಕೆ ಹಣ್ಣಿನ ಸೊಳ್ಳೆಯನ್ನು ಸೋಯಿಸೋ ಕೆಲಸಿದ್ದು ನೋಡಿ, ಭಯಂಕರ ಈ ಕೆಲಸ ಅದಂತೂ ಹೆಂಗಂತೂ ತಲೆನೋವು. ಹಾಗಾಗಿ ಹೈಪರ್ ಲ್ಯಾಪ್ಸ್ ವೀಡಿಯೋ ಮಾಡಿದೆ. ಹಾಗೆ ಈ ಹೆಂಗಸರು ಮಾತಾಡ್ತಾ ಇದ್ದಿದ್ದ ನೋಡಿ, ಅವ್ರ ಸುದ್ದಿಯಾ ಇವತ್ತು ನಾ ಅದನ್ನೇ ಮಾಡ್ತೀಯಳು ಹೇಳ್ದೆ, ಇಲ್ಲದ ಹವಾಮಾನಕ್ಕೆ ಅಂತೂ ಕಡೆಗೆ ಬಕ್ಕೆಕಾಯಿ ಕರೆದ್ರಲ್ಲ ಕೊಳಿತಿಲ್ಲ ಹಂಗಲ್ಲವ ಹೇಳಿ ಹೇಳ್ತು. ಹೌದಾ? ಎಷ್ಟೋ ಬದಿ ಬಕ್ಕೆಕಾಯಿಯೇ ಕರಿತ, ಹಲಸಿನಕಾಯಿ ಬತ್ತಿಲ್ಲ ಹೇಳಿ ಅಂತ. ಮೊನ್ನೆ ಹತ್ನೂ ಹೇಳವನೇ ಹೋಗ್ಲಿ, ನೀವು ಕರಿತೀರಿ ಬಕ್ಕೆಕಾಯಿ ಕೊಡಬೇಕು, ದುಡ್ಡಾಗ್ತದೆ ಅಂದ. ಹಿಂಗೆ ಪಾತ್ರ ಪೂರ್ತಿ ಬಕ್ಕೆ ಹಣ್ಣಿನ ಸೊಳೆಯನ್ನು ಒಟ್ಟಾಕ್ಕೊಂಡು ತಗೊಂಡೋಗ್ತಾ ಇದ್ನಲ್ಲಿ. ಇದರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ನು 4ರಿಂದ 5 ಸೊಳ್ಳೆ ಸೋಯಿಸಿದ್ದಿರ್ಲಕ್ಕು ತಂದಿಟ್ಟು ವಿಡಿಯೋ ಮಾಡ್ತಾ ಇಲ್ಲ ನೀಗಳು ಸಲುವಾಗಿ. ಓ ಬೈ ದ ವೇ, ನಿಂಗೆ ಈ ಸೊಳ್ಳೆ ಸೋಯಿಸೋ ಕಂಬಳ ಶುರು ಮಾಡೋಕ್ಕಿಂತ ಮುಂಚೆನೇ ಅಕ್ಕಿ ನೆನ್ಸಿಟ್ಕೊಳ್ರು. ಮನೇಲಿ ಎಷ್ಟು ಜನ ಇದೆಯೋ ಅದ್ರ ಮೇಲೆ ನಂಗೆ 2 ಶಿದ್ದೆಯನ್ನು ನೆನ್ಸಿಟ್ಟಿದ್ಯಾ. ಆಮೇಲೆ ಇಲ್ಲಿ ಸೋಯಿಸಿರೋ ಸೊಳೆಯಲ್ಲಿ ಒಂದು ಟೋಟಲ್ ಅರ್ಧದಷ್ಟು ತಗೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನು ಅಡುಗಡೆಗೆ ಬೀಸ್ಕೇಳೋ, ಅಂದರೆ ನುಣ್ಣಗೆ ಅಪ್ಪಲಿಲ್ಲ, ಪೇಸ್ಟ್ ಅಪ್ಪಲಿಲ್ಲ, ಈ ರೀತಿ ಅದು ಚಂಕ್ಸ್ ಥರ ಇರೋವು. ಆಮೇಲೆ ವೆರಿ ಇಂಪಾರ್ಟೆಂಟ್ ಕೆಲಸ, ಕಾಯಿ ತುರಿಯೋದು. ಕಾಯಿ ತುರಿತಾ ಇದ್ದೀನಿ, ತೌಡು ಕುಟ್ತಾ ಇದ್ದೀನಿ. ತೌಡು ಕುಟ್ಟೋದಿಲ್ಲ ಇದರಲ್ಲಿ, ಓನ್ಲಿ ಕಾಯನ್ನು ತುರಿದು ಅದು ಫ್ರೆಶ್ ತೆಂಗಿನಕಾಯಿ ಆಯ್ತು ಅಂತಂದರೆ ಭಯಂಕರ ಚಂದ ಕಡುಬಾಗ್ತು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಎಂತಪ್ಪ ಅಂತಂದರೆ ಸೂಪರ್ ಬೆಲ್ಲ, ಮಸ್ತಿರೋ ಬೆಲ್ಲ. ಈ ರೀತಿ ಗಟ್ಟಿ ಇದ್ರೂ ಅಡ್ಡಿಲ್ಲ, ತೆಳುವಿದ್ರೂ ಅಡ್ಡಿಲ್ಲ, ಬಟ್ ಬೆಲ್ಲ ಮಸ್ತಿರೋವು. ಆಮೇಲೆ ಇನ್ನೊಂದಷ್ಟು ನಮ್ಮ ಸೊಳೆಯನ್ನೆಲ್ಲ ಇನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ನೆಂದಿರೋ ಅಕ್ಕಿ ಇರ್ತಲ್ಲಿ ಅದನ್ನೆಲ್ಲ ಸೇರಿಸಿ ಹಾಕ್ಯೇಳೋ. ಹಿಂಗೆ ನೋಡಿ ಹಾಕಲಿ, ಆರಾಮ ಹಾಕ್ಯಳ್ಳಿ. ಇದೇ ಮಿಕ್ಸಿ ಜಾರ್ಗೆ 4ರಿಂದ 5 ಏಲಕ್ಕಿಯನ್ನು ಇಡೀತಾಗಿ ಹಾಕೇಳಿ ಅದನ್ನು ಶಿಪ್ಪೆ ಬಿಡಿಸಿ ವ್ಯಾಸ ಮಾಡೋ ಒಳಲ್ಲ ಇಲ್ಲೇ ಹಾಗೆ ತಿರುಗಿಸಿದ್ರಾತು. ಈ ರೀತಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ನಮಗೆ ಸಿಕ್ತು. ಆ ಹಿಟ್ಟಿಗೆ ಒಂಚೂರು ಉಪ್ಪು ಹಾಕ್ಯಮನ, ಕಲ್ಲುಪ್ಪಾಕಿ ಜಾಸ್ತಿ ಶೋಕಿ ಮಾಡಿ, ಆಮೇಲೆ ತರ್ದಿಟ್ಟಿರೋ ನಮ್ಮ ಕಾಯಿ ಸುಳಿಯನ್ನು ಶೇಷ್ಗೆ ಹೋಗವು. ಆಮೇಲೆ ಬೆಲ್ಲ ಹಾಕ್ರಪ್ಪ, ಯಥಾಶಕ್ತಿ ಹಾಕಿ. ನಂಗೆ ಕೆಲಸತಿ ಅನ್ನಿಸ್ತೋತ ಈ ಹವ್ಯಕರು ತಿಂಡಿ ಅಡುಗೆಲೆಲ್ಲ ಎಷ್ಟು ಬೆಲ್ಲ ಇರ್ತು, ಶೀಯ ಇರ್ತು ಅಂತಂದರೆ ನಿಜವಾಗಲೂ ಡಯಾಬಿಟೀಸ್ ಅನ್ನೋದು ಸಕ್ಕರೆಯಿಂದನೇ ಬತ್ತು ಹೇಳೋದೇ ಸತ್ಯ ಆಗಿತ್ತು. 100% ಅಂತಂದರೆ ಇವೆಲ್ಲರೂ ಶುಗರ್ ಪೇಷಂಟ್ ಆಗಾಕಿತ್ತು. ಅದನ್ನು ಬ್ಯಾಲೆನ್ಸ್ ಔಟ್ ಮಾಡಲೇ ಡೆಫಿನೆಟ್ಲಿ ಬೇರೆ ಪದಾರ್ಥ ಇರೋದಕ್ಕೆ ಒನ್ ಆಫ್ ದ ಹೆಲ್ದಿಯೆಸ್ಟ್ ಕುಸೀನ್ಸ್ ಇನ್ ಇಂಡಿಯಾ ಅಂತಂದರೆ ಅದು ಹವ್ಯಕರ ಅಡುಗೆ ಹೇಳಕ್ಕೂ. ಈಗ ಮಧ್ಯದಲ್ಲಿ ಎಂತ ಆಯ್ತು ಅಂತಂದರೆ, ಆವಾಗ ನಾವು ಫಸ್ಟು ಬೀಸಿಟ್ಕೊಂಡಿದ್ವಲ್ಲಿ ಆ ಚಂಕ್ಸ್ ಸೊಳೆಯನ್ನು ಸೇರ್ಸಾತು. ಎಲ್ಲದನ್ನು ಹಿಟ್ಟನ್ನು ಸೇರಿಸ್ಕೊಂಡು ಕರಡ್ಕ್ಯೋತೀರಿ. ಮತ್ತು ಬೇರೆ ಇತ್ಲಾಗ ಮಂಗನಂಗೆ ನೋಡ್ಕೊಂಬೋದಲ್ಲ ಅಲ್ಲ, ಎಲ್ಲ ತಲೆ ಕಣ್ಣು ಎಲ್ಲದು ಒಲೆ ಮೇಲಿರೋವು ನೀಟಾಗಿ ಅದು ಹಿಟ್ಟಾಗೋವರೆಗೂ ಇತ್ಲಾಗ ಹೋಗಂಗಿಲ್ಲ, ಇಲ್ಲಾಂದರೆ ಈಗ ಕೆಲಸ ಆಗ್ತೋ.
ಒಂದು 15 ನಿಮಿಷಕ್ಕೆಲ್ಲ ಹಿಟ್ಟು ರೆಡಿ ಆಗಿರ್ತೋ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಅಂತಕೆಂದ್ರೆ ಭಯಂಕರ ಬಿಸಿ ಕೆಂಡ ಟೈಮ್ ವೇಸ್ಟ್ ಮಾಡೋದೇ. ನಾವು ಇವಾಗ ಗ್ಯಾಪಲ್ಲಿ ಎಂತ ಮಾಡ್ತಾ ಇದ್ದಾಜು ಅಂತಂದರೆ ಬಾಳೆನ ಬಾಡಿಸ್ಕೇಳವು. ಆ ಬಾಳೆ ಎಷ್ಟು ಕಡು ಬಾಗ್ಲಕ್ಕೂ ಹೇಳ ಅಂದಾಜ್ ಮೇಲೆ ಚಂದ ಮಾಡಿ ಮೂಲೆಗೂ ತಾಗೋ ರೀತಿಯಲ್ಲಿ ಈ ರೀತಿ ಬಾಡಿಸ್ಕೇಳಿ. A few moments later. ಹಾಂ ನೋಡಿದ್ರಾ, ಹೀಗೆ ಬಾಡ್ಸಿರೋ ಬಾಳೆ ಮೇಲೆ ಬಿಸಿ ಬಿಸಿ ಹಿಟ್ಟನ್ನು ಹಾಕ್ಕೊಂಡು ಅದು ಕೈ ಸುಡ್ಲಾಗ ಹೇಳುವಾಗ ನಾವು ಒಂಚೂರು ನೀರನ್ನು ಮುಟ್ಕೊಂಡು ಹೀಗೆ ಹರಡ್ಕೋತ ಹೋಗವು. ಬಾಳೆ ತುಂಬ ಅಂತಂದರೆ ಮೆಟ್ಟ ದಪ್ಪಗೆ ಇರೋ ಹಿಟ್ಟನ್ನೆಲ್ಲ ಹಾಕಿ ಸುರುಗಿ ಶೇಪ್ ಇಲ್ಲೋದಂಗೆ ಮಾಡೋದಲ್ಲ. ಅದಕ್ಕೆ ಒಂದು ಆಯತದ ಶೇಪನ್ನು ಕೊಟ್ಟು ಸೈಡಿಗೆಲ್ಲ ಹಿಂಗೆ ನೀಟಾಗಿ ಅದನ್ನು ಕಟ್ ಮಾಡ್ಕೊಂಡು 4 ಬದಿಗೂ ಬಾಳೆಯನ್ನು ತಗೊಂಡು ಮುಚ್ಚಿ ಆಲ್ರೆಡಿ ಇಲ್ಲಿ ಬಾಳೆ ಬೇಯಿಸ್ತಾ ಇದ್ವಲ್ಲಿ ಅದ್ರ ಮೇಲೆ ಇಟ್ಟು ಬೇಯಿಸಲೇ ರೆಡಿ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಎಂತೆಂಥ ರೆಡಿ ಅಂದರೆ ಬೆಂಡೆಕಾಯಿ ಪಲ್ಯ ನೋಡ. ತೆಗೆದಿಡ್ಲ ಬಿಡಿಸ್ಲಾ. ಈ ಜನುಮವೇ ಆಹಾ, ಎಷ್ಟು ಪರ್ಫೆಕ್ಟಾಗಿ ಬಕ್ಕೆ ಹಣ್ಣಿನ ಕಡುಬು ಬೆಂದಿತ್ತು ಅಂತಂದರೆ ಅರೆರೆರೆ ಬಿಸಿ ಬಿಸಿ ಕಡುಬಿಗೆ ತುಪ್ಪ ಹಾಕ್ಕೊಂಡು ಸಂತಿಗೆ ನನ್ನ ಫೇವ್ರೆಟ್ ಸೊಳ್ಳೆ ಪಳುದ್ಯ ಉಣ್ತಾ ಇದ್ದರೆ ಹೊರಗಡೆ ಮಳೆ ಬರ್ತಾ ಇದ್ದು ಸಣ್ಣಕ್ಕೆ ಓಹೋ ಸ್ವರ್ಗ ಸ್ವರ್ಗ ಹೇಳಿ ಬಾಯಲ್ಲಿ ನೀರು ಬಂಜುನೇಕಿಗೆ ಹೇಳಿ ನನಗೆ ಗೊತ್ತಿದ್ದು. ಸೊ ನಿಮ್ಮ ಮನೇಲಿ ಏನಾದರೂ ಬಕ್ಕೆ ಹಣ್ಣು ಇನ್ನೂ ಇತ್ತು, ಬೈ ಚಾನ್ಸ್ ಹಲಸಿನ ಹಣ್ಣು ಇತ್ತು ಅಂತಂದರೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಟೇಸ್ಟ್ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋವನ್ನು ಬಾಕಿ ಎಲ್ಲ ಹವ್ಯಕರಿಗೂ ಕಳಿಸಿ ಆತಾ. ಅವಕ್ಕೆ ಒಂದ್ಸತಿ ಊರಿಗೆ ಹೋಗೋಕ್ಕಿತ್ತು ಹೀಗೆಲ್ಲ ಅನಿಸವು, ಅಥವಾ ಆ ನಾಸ್ಟಾಲ್ಜಿಯಾ ಫೀಲ್ ಆಗವು, ಊರಿಗೆ ಮನೆಗೆ ಹೋಗಿ ಬಂದು ಹೇಳೋ ಫೀಲಿಂಗ್ ಅವಕ್ಕೆ ಬರವು. ಹಾಗಾಗಿ ಕಳಿಸಿ. ವಿಡಿಯೋಗೆ ಒಂದು ಚಂದ ಲೈಕ್ ಕಾಮೆಂಟನ್ನು ಮಾಡಿ, ಚಾನಲನ್ನು ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರೋ ಮಾರೇರ ಮೊದಲೇ. ಹಾಗೆ ಯಾರ್ಯಾರು ನಾನ್ ಹವ್ಯಕ ಸ್ಪೀಕರ್ಸ್ ಇದ್ದೀರಾ, ಇವ್ರು ಮಾತಾಡಿದ್ದು ಕನ್ನಡದಲ್ಲೇ ಇತ್ತು ಅನ್ನೋ ಥರದಲ್ಲಿ ಅನಿಸ್ತು, ಬಟ್ ಪೂರ್ತಿಯಾಗಿ ಅರ್ಥ ಆಗಲಿಲ್ವೇ ಅನ್ನೋ ಕನ್ಫ್ಯೂಷನಲ್ಲಿ ಇದ್ದೀರಾ ಅಂತಂದರೆ ಈ ವಿಡಿಯೋ ಎಂಡಲ್ಲಿ ನನ್ನ ನೇಟಿವಿಟಿ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ವಿಡಿಯೋ ಮಾಡಿದ್ದೀನಿ. ಅದರ ಡೀಟೇಲ್ಸ್ ಇರುವಂತಹ ಒಂದು ಪ್ಲೇ ಲಿಸ್ಟನ್ನು ಅಟ್ಯಾಚ್ ಮಾಡಿರ್ತೀನಿ, ಅದನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಕ್ ನಾನು ನಿಮಗೆ ಒಂದು ಚಂದದಾಗಿರುವಂತಹ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ. ಪ್ರಾಮಿಸ್. ಅಲ್ಲಿವರೆಗೂ ನೀವೇನು ಮಾಡ್ಬೇಕು ಹೇಳಿ? Do subscribe, like, comment, share and do whatever else you want to do, but only good intentions. Take care. Bye-bye. Om Namah Shivaya and Jai Hind. So everybody sing. One love, my beautiful sexy baby.